ನೋಡಿದ್ರೆ ತಂಬಾಕು ತಿಂತೀಯಾ, ದಾರು ಕುಡಿತೀಯಾ, ಕೆಟ್ಟ ಕೆಟ್ಟ ನೀರ್ ಮಾಡ್ತೀಯಾ. ಅವ್ರು ನೋಡಿದ್ರೆ ಯಾರ ಮಾತು ಕೇಳಲ್ಲ, ಅವ್ರು ಸಿಗರೇಟ್ ಸೇರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಕೆಟ್ಟ ಕೆಟ್ಟ ಆಡ್ತಾನೆ, ಓಸಿ ಆಡ್ತಾನೆ, ಇಸ್ಪೆಟ್ ಆಡ್ತಾನೆ. ನಿಮ್ಮಿಬ್ಬರನ್ನು ನೋಡಿ ನೋಡಿ ನನಗೆ ಸಾಕಾಯ್ತು. ಮಾತಾಡಿ, ನಾನು ಏನ್ ಕೆಲಸ ಮಾಡಿ ಈ ಮೂರು ಲೀವ್ ಬೇಕಾದ್ರೆ ನನಗೆ ಮಾನವರೇ ಅದನ್ನ ಮುಖ ತೋರಿಸಕ್ಕಾಗ್ತಾ ಇಲ್ಲ. ಏನಾದ್ರು ಮಾತಾಡು, ಅವ್ರಿಗೆ ಮದುವೆ ಮಾಡಿಸ್ಬಿಡೋಣ. ಎಲ್ಲಿ ಬೇಡ ಮಾಡಿಸೋಣ. ನನ್ನ ಮಾತು ಕೇಳು. ಹೂನು ಹೂನ್ರಿ ಮಾತಾಡುವ. ಬೆಟ್ಟಪ್ಪ ಮಾತ್ರ ಹೋಗೋಣ. ಬೆಟ್ಟಪ್ಪ ಮಾಮ, ಬೆಟ್ಟಪ್ಪ ಮಾಮ, ಬೆಟ್ಟಪ್ಪ ಮಾಮ, ಏನಾದ್ರು ಮಾಡಿ ಏನ್ ಮಾಡ್ಬೇಕು? ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸ್ಬಿಡು ಬೆಟ್ಟಪ್ಪ ಮಾಮ. ಚಿಕ್ಕವರಾಗಿದ್ದಾರಲ್ಲ. ಏನ್ ಚಿಕ್ಕವರಿಲ್ಲ, ದೊಡ್ಡವರಿದ್ದಾರೆ. ಅವರು ದೊಡ್ಡವರು ಆಗಿದ್ದಾರೆ, ಅವ್ರಿಗೆ ಮಾಡಿಸ್ಬಿಡೋಣ. ಏನಾಗಲ್ಲ, ನಮ್ದು ನಿಮ್ದು ಸಂಬಂಧ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಹೂನಿ. ಹೌದಾ, ಸರಿ ಆಯ್ತು. ಯಾವಾಗಿದ್ರು ಮಾಡಬೇಕು. ಆಯ್ತು, ಮಾಡಿಸ್ಬಿಡ. ಏ ನಿನ್ ಮಗನಿಗೆ ಸುಂದ್ರ ಯಾಕಲ್ಲ ಎಲ್ಲೆಲ್ಲ ಡೆತ್ ಆದ್ಯಾ? ನಿನ್ ಮಾನವರೇ ತೆಗಿತೀಯಲ್ಲೋ. ಏನಾದ್ರು ಮಾಡು, ನೀನ್ ಮದುವೆ ಮಾಡು. ನಿನ್ ಮದುವೆ ಗೊತ್ತಿಲ್ವಾ? ಸಿಗರೇಟ್ ಸೇದೋದು ಗೊತ್ತು, ಸೂದಾಡೋದು ಗೊತ್ತು, ಎಲ್ಲ ಕಡೆ ಅಡ್ಡಾಡೋದು ಗೊತ್ತು, ಲವ್ ಮಾಡೋದು, ಮದುವೆ ಗೊತ್ತಿಲ್ವಾ? ಲೇ, ನಾನು ಹೇಳಿದ ಹುಡುಗಿ ಮದುವೆ ಆಗಲೇ. ಹುಡುಗಿ ಕರ್ಕೊಂಡು ಮಾನಯ ಸ್ವಾಹ, ಪುಣ್ಯ ಸ್ವಾಹ, ನಮೋಕ್ತ ಮಹಾ, ನಮೋಗನ್ ಮಹಾ, ನಿಮಿತ್ತರ್ಗಣ ಮಹಾ, ದೇವಾಲಯ ಮಹಾ, ಯಾರ್ಯಾರ ಮಹಾ. ಮಕ್ಕಳಿಗೆ ಕಡಿವಾಯ್ತು. ಮಕ್ಕಳಿಗೆ ಮದುವೆ ಮಾಡ್ತಿದ್ದಾರೆ, ಬೇಗ ಬರಬೇಕು. ನಾನು ಏನಾಯ್ತು? ಏನಾಗಿದೆ ಹೇಳಿ ಬಾಸ್. ಅದೇ ನೀವು ಮಾಡಬಾರ್ದು ಗೊತ್ತಿಲ್ಲ. ಈ ಗ್ರಾಮದ ಅಂಗನವಾಡಿ ಟೀಚರ್ ಹೇಳಿದ್ದಾರೆ. ಇವರಿಂದ ಯಾರು ಪ್ರಮುಖರಿಲ್ಲ ಇದೆ ಅಂದ್ರೆ ಹುಡುಗಿಯಾರು ತಿಳುವಳಿಕೆ ಬೇಡ. ನೀವು ಇಲ್ಲ ಗೌಡ್ರೆ, ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಈ ಪೊಲೀಸರಿಗೆ ಬಂದು ಏನೇನು ಮಾಡ್ತಾರೆ ಹೇಳಿ ಗೊತ್ತಿಲ್ಲ. ಅಲ್ಲ, ಬಾಲ್ಯ ವಿವಾಹ ಮಾಡೋದು ಎಷ್ಟು ತಪ್ಪಂತ ಗೊತ್ತಲ್ಲ. ಪ್ರಪಂಚದಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇದೀವಿ. ನಿಮ್ ಊರ್ ಮರ್ಯಾದೆ ಹೋಗುತ್ತೆ ಅಂತಾರಲ್ಲ, ಊರ್ ಮರ್ಯಾದಲ್ಲ, ಇಡೀ ದೇಶದ ಮರ್ಯಾದೆಗೆ ಹೋಗುತ್ತೆ. ಇವಾಗ ಈ ನಮ್ಮ ದೇಶದಲ್ಲಿ, ಇಡೀ ನಮ್ಮ ದೇಶ ಪ್ರಪಂಚದಲ್ಲಿ 2ನೇ ಸ್ಥಾನ ಇದೆ. ಜಾರ್ಖಂಡ, ಗುಜರಾತ್, ರಾಜಸ್ಥಾನ. ಈಗ ನಮ್ಮ ಕರ್ನಾಟಕದಲ್ಲಿ ಈಗ ನಡೆದ್ರೆ ಅದು ನಮ್ಮ ಭಾಗದಲ್ಲಿ. ಈಗ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ನಡೆದ್ರೆ ನಾವೇನು ಉತ್ತರ ಕೊಡೋಣ? ವಿದ್ಯೆ ಬುದ್ಧಿ ಏನು ಗೊತ್ತಿಲ್ಲ ಅವ್ರಿಗೆ. ಏನ್ ನೋಡಿದ್ರೆ ಸಣ್ಣ ಹುಡುಗ ಮದುವೆ ಮಾಡಕ್ ಹೊಂಟಿಯಲ್ಲೇ ಬಕ್ಕಿಲ್ಲ. ಪೊಲೀಸರಿಗೆ ಏನಾದ್ರು ಸಮಥಿಂಗ್ ಕೊಡೋಣ ಗೌಡ್ರೆ. ನಾನೈತೆ ನಿಮ್ಗೆ ಹೆಣ್ಣು ಮಗಳಿಗೆ 21 ವರ್ಷ ಆಗ್ಬೇಕು, ಗಂಡು ಮಗಳಿಗೆ 25 ವರ್ಷ ಆಗಿದ್ದು ಮದುವೆ ಮಾಡಬೇಕು. ಅದ್ರ ಒಳಗೆ ಮದುವೆ ಮಾಡಿದ್ರೆ ಅರೆಸ್ಟ್ ಮಾಡಕ್ ಹೋಗ್ಬೇಕಾಗುತ್ತೆ. ಮತ್ತೆ ಕ್ಯಾನ್ಸಲ್ ಮಾಡಿ ಒಂದು ಪೇಷಂಟ್ ಅಲ್ಲಿ ಸೈನ್ ಹಾಕಿ ಬಂದು. ಸರ್ ನಾವು ಬಂದು ಪೊಲೀಸ್ ಸ್ಟೇಷನ್ ಬಂದು ಮಾಹಿತಿ ಕೊಡ್ತೀವಿ ಸರ್.
ಏನೋ ಫಕೀರಪ್ಪ ಗೊತ್ತಿಲ್ಲ, ಈಗ ಗೊತ್ತಿಲ್ಲ. ಏ ಫಕೀರಪ್ಪ, ಸಾಹೇಬ್ರು ಅಲ್ಲಿ ಮಾತಾಡಿ ಬರೋದಂತೆ ಈ ಮದುವೆನ ನಿಲ್ಲಿಸೋಣ, ಅವರಿಗೆ ಏನ್ ಸಾವಿರ ಮದುವೆ ಮಾಡೋಣ. ಕ್ರಮ ಪಡೆದಿದ್ದೀವಿ ಸರ್. ವಿಶ್ವಸಂಸ್ಥೆ ಪ್ರಕಾರ 2030 ವರ್ಷಕ್ಕೆ ಇಡೀ ಪ್ರಪಂಚದಲ್ಲಿ ಬಾಲ್ಯ ವಿವಾಹ ನಿಲ್ಲಿಸಬೇಕಂತ ಒಂದು ಯೋಜನೆ ಹಾಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಈ ತರದ ಮರ್ಯಾದೆ ತೆಗಿತಾ ಇದ್ದೀವಿ. ಪದ್ಯಪ್ಪ, ಅದಕ್ಕೆ ಕಣೋ ಹೇಳೋದು, ನಮ್ಮ ಊರಿನಾಗೆ ಸೇವಾ ಭಾರತದಿಂದ ಅನಕ್ಷರಸ್ಥರಿಗೆ ಅಕ್ಷರಗಳು ಕೊಡಕ್ಕೆ, ಜ್ಞಾನೇಂದ್ರಿಗೆ ಜ್ಞಾನ ಹೇಳ್ಕೊಡಕ್ಕೆ ಒಂದು ನಾಟ್ಯ ಶಾಲೆ ಓಪನ್ ಆಗಿದೆ. ನೀವು ನಿಮ್ಮ ಮಕ್ಕಳನ್ನ ಒಂದ್ಸಲಿ ಹೋದ್ರೆ ನಮಗೆ ತಿಳುವಳಿಕೆ ಕೊಡ್ತಾರೆ, ಕಾನೂನಿನ ಬಗ್ಗೆ ನಮಗೆ ಒಳ್ಳೆ ಜ್ಞಾನ ಕೊಟ್ಟು ನಮಗೆ ಇದೇ ತರದ ಯಾವುದೇ ಅನಾಹುತ ಆಗದಂಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೇನೆ. ಅಕ್ಷರ ಧ್ಯಾನ ಕೊಡ್ತಾರ, ಅಂಧಕಾರ ಓಡ್ತಾರ. ಅಕ್ಷರ ಜ್ಞಾನ ಕೊಡ್ತಾರ, ಅಂಧಕಾರ ಓಡ್ತಾರ. ದಾರಿ ಕೊಡ್ತಾರ, ಬದುಕಿನ ದಾರಿ ಕಲ್ತಾರ, ಓದು ಬರಹ